ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಫಿ ಮಾಡೋಣ ಅಂತ ಬಂದೆ. ಕಾಫಿ ಮಾಡ್ತಿದ್ಯಾ? ಮಾಡು. ಈಗೇನು ಮಾಡ್ತಾ ಇದೆಯಾ? ಬಿಸಿನೀರು ಕಾಯಿಸ್ತಿರೋದ ಇದು? ಬಿಸಿನೀರು ಕಾಯಿಸ್ದೆ. ನಿಂಬೆ ಹುಳಿ ಹಾಕೊಂಡು ಕುಡಿಯೋಣ ಅಂತ. ಹಾಕು. ಕಾಯಿಸ್ಬಿಟ್ಟು ಆಗಲೇ? ನೀರು ಕಾಯಿಸ್ದೆ. ಸರಿ. ಯಾರ್ದೋ ಮನೇಲಿ ಮಿಕ್ಸಿ ಹಾಕಿದ್ದಾರೆ, ಸೌಂಡ್ ಇಲ್ಲಿವರೆಗೂ ಕೇಳಿಸುತ್ತೆ ಅಲ್ವಾ? ಯಾರ ಪಕ್ಕದ ಮನೇಲಿ ಹಾಕೋ ನಿಂಬೆ ಎಣ್ಣೆ ಇಟ್ಕೊಂಡು ಕುಡಿಬೇಕು. ಇದೇನೆಲ್ಲ ನೆನೆ ದೇವಸ್ಥಾನದಲ್ಲಿ ಕೊಟ್ಟಿದ್ದ ಹೂ ಇದೆಲ್ಲ? ದೇವಸ್ಥಾನದಲ್ಲಿ ಕೊಟ್ಟಿದ್ದೆ. ಇಷ್ಟೊಂದು ಕೊತ್ತಂಬರಿ ಇಟ್ಟಿದ್ಯಾ? ಯೂಸೇ ಮಾಡಿಲ್ಲ. ಕೊತ್ತಂಬರಿ ಒಂದು ಕಟ್ ತಂದಿದ್ದೆ, ಅದೆಲ್ಲ ಒಣಗೋಗ್ತಾ ಇದೆ. ಏನಾದರೂ ಮಾಡಬೇಕು. ತಂದಿದ್ದೆ, ಅದೇ ಇತ್ತು, ಅದೇ ಕಾಯಿಸ್ತಾ ಇದೆ. ತಿಂಡಿ ಏನು ಮಾಡಬೇಕು ಅಂತಿದ್ಯಮ್ಮ? ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಯೋಚನೆ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಖಾಲಿ ಆಗಿದೆ, ಡಿಮಾರ್ಟ್ಗೆ ಹೋಗಿ ತರಬೇಕಿತ್ತು, ಮಳೆ ಬಂತು, ಆಗಿಲ್ಲ. ಇವಾಗ ಪುಳಿಯೋಗರೆ ಮಾಡೋಣ. ಇದೇ ಗ್ಲಾಸಲ್ಲಿ ಕುಡಿಲ್ಲ ಅಥವಾ ಬೇರೆ ಗ್ಲಾಸ್ಗೆ ಹಾಕ್ಕೊಡ್ತೀವಿ? ಬೇರೆ ಗ್ಲಾಸ್ ಅಂತ ಹಾಕ್ಕೊಳ್ಳೋದು. ಪುಳಿಯೋಗರೆ ಮಾಡಲೋ ಚಿತ್ರಾನ್ನ ಮಾಡಲೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡಬೇಕು. ಹಾಕ್ಕೊಡೋಂಗೆ ಬೇರೆ ಗ್ಲಾಸಿಗೆ. ಗೋಧಿ ಹಿಟ್ಟು ಖಾಲಿ ಆಗೋಗ್ಬಿಟ್ಟಿದ್ಯಾ? ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿದೆ. ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ, ಗೋಧಿ ಹಿಟ್ಟು ಖಾಲಿ ಆಗಿದೆ. ಶುಕ್ರವಾರ ಬೇರೆ ಮನೆಯೆಲ್ಲ ಒರೆಸಿ ಪೂಜೆ ರೆಡಿ ಮಾಡಬೇಕು. ಅದಕ್ಕೆ ನೋಡೋಣ, ಯೋಚನೆ ಮಾಡಿ ಆಮೇಲೆ ತಿಂಡಿ ಮಾಡೋದು. ನೆನ್ನೆ ಡಿಮಾರ್ಟ್ಗೆ ಹೋಗೋಣ ಅಂತಿದ್ವಿ, ಮಳೆ ಬಂದ್ಬಿಡ್ತಲ್ಲ. ಮಳೆ ಬಂದ್ಬಿಡ್ತು, ಇಲ್ಲಾಂದ್ರೆ ಹೋಗಿ ನೆನ್ನೆನೆ ಗೋಧಿ ಹಿಟ್ಟೆಲ್ಲ ತತ್ತಾ ಇದ್ದೆ. ಚಪಾತಿನಾರ ಮಾಡ್ಬೋದಾಯಿತು. ಚಪಾತಿ ಮಾಡಿ ಏನಾದರೂ ಪದ್ಯ ಮಾಡ್ಬೋದಿತ್ತು. ಬೆಂಡೆಕಾಯಿ ಪಲ್ಯನ. ಪುಳಿಯೋಗರೆ ಪ್ಯಾಕೆಟ್ ಇದೆಯಾ? ಪುಳಿಯೋಗರೆ ಪ್ಯಾಕೆಟ್ ಇತ್ತು, ಐತೆ. ಅದು ಅರ್ಧ ಐತೆ, ಸಾಕಾಗಲ್ಲ. ಕಾಲು ಭಾಗದಷ್ಟು ಐತೆ. ಮತ್ತು ಇವಾಗ ಏನು ಮಾಡ್ತೀಯಾ ತಿಂಡಿ? ಅದೇ ನೋಡಬೇಕು. ಚಿತ್ರಾನ್ನ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಚಿತ್ರಾನ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಬೇರೆ ಐತೆ, ಅದೆಲ್ಲ ವೇಸ್ಟ್ ಆಗಬಾರ್ದು. ಕೊತ್ತಂಬರಿ ಚಟ್ನಿ ಏನೋ ಇರುತ್ತೆ? ಕೊತ್ತಂಬರಿ ಚಟ್ನಿ ಮಾಡ್ಬೋದು. ಚಪಾತಿ ಹಸಿಟ್ಟಿದ್ರೆ, ಗೋಧಿ ಹಿಟ್ಟಿದ್ರೆ ಚಪಾತಿ ಮಾಡಿ ಕೊತ್ತಂಬರಿ ಚಟ್ನಿ ಏನಾದ್ರು ಮಾಡ್ಬೋದಿತ್ತು. ಕೊತ್ತಂಬರಿ ಎಲ್ಲ ಒಣಗೋಗ್ಬಿಡುತ್ತೆ. ಅದೇ ಇವಾಗ ಹೋಯ್ತಾರೆ. ಇಷ್ಟೊಂದು ಯಾಕೆ ತರಕ್ಕೆ ಹೋದೆ? ಅದೇ ತಂದೆ, ಒಂದು ಕಟ್ಟು ಅರ್ಧ ಕೊಡಲ್ವಲ್ಲ, ಒಂದು ಕಟ್ಟು ತಗೊಂಡೆ. ಇವಾಗ ನೋಡೋಣ, ಇವಾಗಲೇ ಹೋಗಿ ತರೋಣ ಅಂತಂದರೆ ಡಿಮಾರ್ಟ್ಗೆ. ಈಗ ಶುಕ್ರವಾರ ಕೆಲಸ ಐತೆ, ಮನೆ ಒರೆಸೋದು, ಪೂಜೆ ಮಾಡೋದೆಲ್ಲ. ನೋಡೋಣ, ಇದೆಲ್ಲ ಆದಮೇಲೆ ಹೋಗಿ ತಗೊಂಬತ್ತೀನಿ, ಚಿತ್ರಾನ್ನನೇ ಮಾಡ್ತೀನಿ. ಏನಿದು ಹಣ್ಣುಗಳೆಲ್ಲ ಇಲ್ಲೇ ಇಟ್ಟಿದ್ಯಾ? ಅದು ಹಣ್ಣು ಬರೀ ಎರಡೆರಡು ಆ್ಯಪಲ್, ಎರಡೆರಡು ದಾಳಿಂಬೆ ತಂದಿದ್ಯಾ? ಅದೇ ತಂದಿದ್ದೆ, ಅಲ್ಲೇ ಇಟ್ಟೆ. ತಿಂಡಿ ಮಾಡ್ತಿದ್ದೀನಮ್ಮ. ತಿಂಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಗಮ್ಮಂತಿದೆ. ಒಗ್ಗರಣೆ, ಕಾಳು. ಏನಿದು ಮಾಡ್ತಾರದು? ಕಾಳು ಒಗ್ಗರಣೆ ಮಾಡ್ತಾರೆ, ಹೆಸರು ಕಾಳು. ಇಲ್ಲಿ ನೋಡಿ, ನಡ್ಕೊಂಡು ಹೋಗೋ ದಾರಿಲೆಲ್ಲ ಹೂವು ಎಷ್ಟು ಚೆನ್ನಾಗಿ ಬಿದ್ದಿದೆ. ಇವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ. ಡಿಮಾರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಸ್ವಲ್ಪ ದಿನಸಿ ಐಟಮ್ ಎಲ್ಲ ಖಾಲಿ ಆಗಿತ್ತು, ಅದಕ್ಕೆ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕಂಪ್ಲೀಟಾಗಿ ಇವತ್ತೇ ಎಲ್ಲ ತರಲ್ಲ, ಎಷ್ಟು ಬೇಕಷ್ಟು ತಗೊಂಬತ್ತೀನಿ. ಇವಾಗ ಸಂಜೆ ಮೇಲೆ ಮಳೆ ಬರುತ್ತಲ್ವಾ, ಅದಕ್ಕೋಸ್ಕರ ಇವಾಗಲೇ ಹೋಗಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ, ಹಂಗಾಗಿ ಸಂಜೆ ಮಳೆ ಬಂದೇ ಬರುತ್ತೆ ಅಂತ ನಂಗೆ ಅನಿಸುತ್ತೆ. ನೋಡಲ್ಲ, ಇದೆಯಲ್ಲ, ಏನು ಅಲ್ಲಿದೆಯಲ್ಲ ಗಿಡ, ಬಳ್ಳಿ ಪರಂಗಿ ಗಿಡ. ಅದು ಇದು ಒಂದೇ ಒಂದಿರೋದಿಲ್ಲಿ. ಏನು ಬಳ್ಳಿ ಪರಂಗಿ ಗಿಡ ಅಂದರೆ?
ಪರಂಗಿಕಾಯಿ ಹಾಂ ಅದು ಬಳ್ಳಿಲಿ ಬಿಟ್ಟಿದೆ. ಹಾಂ ಅವೆಲ್ಲ ನಮ್ಮೂರಲ್ಲೂ ಬಿಡ್ತಾ ಇದ್ವಿ, ನಾವು ಬೆಳೆಸಿದ್ವಿ. ನಮ್ಮೂರಲ್ಲೂ ಬಳ್ಳಿ ಪರಂಗಿ ಹಾಕಿದ್ವಿ, ಹಾಂ ಬಿಡ್ತಾ ಇತ್ತು. ನೋಡಿ ಅದೇ ಥರ ಬಳ್ಳಿ ಪರಂಗಿ ಗಿಡ ಬಿಟ್ಟಿದೆ. ಇವತ್ತು ಬೆಳಿಗ್ಗೆ ಹ್ಞೂ ಎದ್ದು ಆಚೆಲ್ಲಿ ನೋಡ್ತೀನಿ, ಮಳೆ ಜೋರಾಗಿ ಬಂದಿತ್ತಲ್ಲ ರಾತ್ರಿ, ಅದೆಲ್ಲ ಮಣ್ಣೆಲ್ಲ ಬಂದು ಮನೆ ಬಾಗ್ಲಲ್ಲಿ ನಿಂತ್ಬಿಟ್ಟೈತೆ. ಹಾಂ ಅದನ್ನು ಇದೇನು ಇಷ್ಟೊಂದು ಬಂದೈತೆ ಅಂತ ಮನೆ ಒಳಗಡೆ ಬರೋಕ್ಕೆ ಕಾಲಲ್ಲಿ ಕಾಲ್ಗೆಲ್ಲ ಮೆತ್ಕೊಂಡು ಕಾಲ್ಗೆಲ್ಲ ಮೆತ್ಕೊಳ್ಳೋದು. ಹಾಂ ಹಿಂಗೆ ಕಾಲ್ಗೆಲ್ಲ ಮೆತ್ಕೊಂತ ಆಯ್ತಂತ ನೋಡ್ತೀನಿ, ಮಣ್ಣು. ಹಾಂ ಅದನ್ನು ಗುಡಿಸ್ಬಿಟ್ಟು ಎಲ್ಲ ನೀರಾಗಿ ತೊಳೆದೆ ಬೆಳಿಗ್ಗೆ. ಹೌದಾ? ಅದೊಂದು ಅರ್ಧ ಅವರ್ ಆಯಿತು. ಮಳೆ ಅದೇ ಇದೇನು ಈ ಥರ ಇದೆ ಅಂತ ನಾನು ನೋಡಿದೆ. ಯಾವಾಗಲೂ ಅಷ್ಟೇ, ಮಳೆ ಬಂದರೆ ಮನೆ ಬಾಗ್ಲಾಗ ಬಂದು ನಿಂತ್ಕೊಳ್ಳುತ್ತೆ ಮಣ್ಣೆಲ್ಲ ತುಂಬಿಕೊಂಡು ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ. ನೀರು ಒಳಗಡೆ ಬಂದಾಗ ನಾನು ನೋಡಿದೆ ಅವತ್ತು ಸಾಯಂಕಾಲ ಬಂದಿತ್ತಲ್ಲ ಫುಲ್ಲು. ಬೆಳಗ್ಗೆ ಹಂಗೆ ಬಂದು ನಿಂತಿತ್ತಾ? ಬೆಳಗ್ಗೆ ನನಗೆ ಬಂದು ನಿಂತಿತ್ತು. ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನೀರಾಕೆಲ್ಲ ತೊಳೆದೆ. ಯಾವಾಗ ಮಳೆ ಬಂದರೂ ಅಷ್ಟೇ ಕ್ಲೀನ್ ಮಾಡ್ತಾನೆ ಇರಬೇಕು. ಯಾವ ಸ್ಕೂಲಪ್ಪ ಇದು? ಎಲ್ಲಿಂದ ಬಂತು ಕುರಿಗಳೆಲ್ಲ ಇಲ್ಲಿ ಬಂದು ಮೇಯ್ತಾ ಇದೆ? ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬೇಗ ನಡ್ಕೊಂಡು ಹೋಗ್ತಾ ಇದೀವಿ. ಮಲ್ಲಿಗೆ ಗಿಡ, ಸೂಜಿ ಮಲ್ಲಿಗೆ ಗಿಡ. ಏನು ಗಿಡ ಇದು? ಸೂಜಿ ಮಲ್ಲಿಗೆ ಗಿಡ, ದುಂಡು ಮಲ್ಲಿಗೆ ಗಿಡ ಅಲ್ಲ. ಹಾಂ ಸೂಜಿ ಮಲ್ಲಿಗೆ ಅಂಟು. ಇವಾಗ ಬ್ಯಾಂಕ್ ಹತ್ರ ಬಂದಿದ್ದೀವಿ. ನಾವು ಇವಾಗ ಮೊದಲನೇ ಫ್ಲೋರ್ಗೆ ಹೋಗ್ಬೇಕು. ಬ್ಯಾಂಕ್ ಒಳಗಡೆ ಹೋಗ್ತಾ ಇದೀವಿ. ಇವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾನು ಹೋದಾಗ ಟೋಕನ್ ನಂಬರ್ 80 ನಡೀತಾ ಇತ್ತು. 84 ನಮ್ಮದು ಟೋಕನ್ ನಂಬರ್. ಒಂದು 5 ನಿಮಿಷ ವೇಟ್ ಮಾಡಿದ್ದಷ್ಟೇ. ನಾವು ಬ್ಯಾಂಕಲ್ಲಿ ಕೆಲಸ ಮುಗಿದು ಇವಾಗ ಸೀದಾ ಡಿಮಾರ್ಟ್ ಕಡೆ ಹೋಗ್ತಾ ಇದ್ದೀವಿ. ಯಾಕೆ ಬರ್ತಿಲ್ವಾ? ಹ್ಞೂ ಬೇಗ ಬರೋದೇ ಇಲ್ಲ. ಎಷ್ಟು ಲೇಟಾಗ ಬಂತು. ಇವಾಗ ಬಂತು. ಅದೇ ರಾಗಿ ಹಿಟ್ಟೇ ಇಲ್ಲ, ಇಲ್ವಾ? ಖಾಲಿಯಾಗಿದೆ. ಹ್ಞೂ ಅದೇ నేను ಪ್ಯಾಕ್ ಮಾಡಿಸ್ಬೇಕಾ? ಹಾಂ ಡಿಮಾರ್ಟಿಂದ ವಾಪಸ್ ಬಂದೆ. ಈಗ ಊಟ ಆಯಿತು. ಅಡುಗೆಗೆ ಸಪ್ರೇಟಾಗಿ ಏನೂ ಮಾಡಿರಲಿಲ್ಲ, ಯಾಕಂದರೆ ಡಿಮಾರ್ಟ್ಗೆ ಹೋಗ್ಬೇಕಿತ್ತು, ಮತ್ತು ಹಂಗೆ ಬ್ಯಾಂಕಿಗೆ ಹೋಗ್ಬೇಕಿತ್ತು. ಲೇಟ್ ಆಗುತ್ತೆ ಅಂತ ಏನೂ ಮಾಡಿರಲಿಲ್ಲ. ಹಂಗಾಗಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಬಂದು ಅದನ್ನೇ ತಿಂದೆ. ಅಷ್ಟೇ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.